करके दिखाना पड़ 품격있는 여자 밤이 오면 심장이 뜨거워지는 여자 그런 반전 있는 여자 ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಬೆಳಿಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ. ಇವತ್ತು ಭಾನುವಾರ. ನಾನು ಆಲ್ರೆಡಿ ಹಿಂದಿನ ವ್ಲಾಗಲ್ಲೇ ಹೇಳಿದೆ ಎಲ್ಲರೂ ಕೂಡ ಬಂದಿದ್ದಾರೆ ಅಂತ. ನಾವೆಲ್ಲರೂ ಕೂಡ ಇವತ್ತು ಬೀಗ್ರೂಟಕ್ಕೆ ಹೋಗ್ತಾ ಇದ್ದೀವಿ. ಯಾರ್ದು ಅಂದರೆ ನಮ್ಮ ದೊಡ್ಡತ್ತೆ ಮೊಮ್ಮಗಳದ್ದು ಮದುವೆ ಆಗಿತ್ತಲ್ವ, ಅವ್ರದ್ದು ಬೀಗ್ರೂಟ ಇದ್ದೆ ಇವತ್ತು ಬೆಂಗಳೂರಲ್ಲಿ. ಅದಕ್ಕೆ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ನಾವೆಲ್ಲರೂ ಈಗ ಮಲ್ಲಿಕಾಂಟಿ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಬೆಂಗಳೂರಿಗೆ ಹೋಗೋದಕ್ಕೆ ಅವರು ಬಸ್ ಅರೇಂಜ್ ಮಾಡಿದ್ದಾರೆ. ಅದರಿಂದ ಈಗ ಎಲ್ಲರೂ ಕೂಡ ಮಲ್ಲಿಕಾಂಟಿ ಮನೆಯಲ್ಲಿದ್ದೀವಿ. ಬೇರೆ ಗೆಸ್ಟ್ಗಳು ಕೂಡ ಬರೋದಿದೆ. ಅವರೆಲ್ಲರೂ ಬಂದ ಮೇಲೆ ಬಸ್ಸಲ್ಲಿ ಹೊರಡ್ತೀವಿ ಬೀಗ್ರೂಟಕ್ಕೆ. ಎಲ್ಲರೂ ಕೂಡ ರೆಡಿಯಾಗಿದ್ದಾರೆ, ವೆಯ್ಟ್ ಮಾಡ್ತಿದ್ದಾರೆ ಇನ್ನೊಂದು ಸ್ವಲ್ಪ ಜನ ಬರಬೇಕಂತ. ಈಗ ನಾವೆಲ್ಲರೂ ಕೂಡ ಬಸ್ ಹತ್ರ ಹೋಗ್ತಾ ಇದ್ದೀವಿ. ನಾವೆಲ್ಲರೂ ಬೆಳಿಗ್ಗೆ ಲೈಟಾಗಿ ಪೊಂಗಲ್ ಮಾಡ್ಕೊಂಡು ತಿಂದ್ಕೊಂಡು ಅಲ್ಲಿಂದ ಮಲ್ಲಿಕಾಂಟಿ ಮನೆಗೆ 8:30ಗೆಲ್ಲ ಬಂದು ರೀಚ್ ಆಗಿದ್ವಿ. ಈಗ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಅನ್ವಿಕ್ ಮತ್ತು ಗ್ರೀಷ್ಮ ಕೂಡ ಮಾತಾಡ್ತಾ ಕೂತಿದ್ದಾರೆ. ಎಲ್ಲರೂ ಕೂಡ ಬಂದಾಯಿತು. ಇನ್ನೊಂದು ಸ್ವಲ್ಪ ಜನ ಬರಬೇಕು, ಯಾಕೆಂದರೆ 2 ಬಸ್ ಮಾಡಿರೋದ್ರಿಂದ ಈ ಬಸ್ಸಲ್ಲಿ ಎಲ್ಲರೂ ಬಂದಾಗಿದೆ. ಇನ್ನೊಂದು ಬಸ್ ಇದೆಯಲ್ಲ, ಅದಕ್ಕೆ ಇನ್ನೊಂದು ಸ್ವಲ್ಪ ಜನ ಬರಬೇಕಿತ್ತು. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ದೊರೆಯವ್ರ ಕಝಿನು, ಅವ್ರ ಮಗಳು ಇವಳು ಸೌಖ್ಯ ಅಂತ. ಅನ್ವಿಕ್ ಈಗ ನನ್ನ ಹತ್ರ ಕುತ್ಕೋತೀನಿ ಅಂತ ಬಂದಿದ್ದಾನೆ. ಅವನು ವಿಂಡೋ ಪಕ್ಕ ಕುತ್ಕೋಬೇಕು ಅಂತ ಇಲ್ಲಿ ಬಂದಿದ್ದಾನೆ. ಈಗ ಆಲ್ಮೋಸ್ಟ್ ಎಲ್ಲರೂ ಬಂದಾಯಿತು. ಕೆಲವರು ಓನ್ ಕಾರಲ್ಲೂ ಕೂಡ ಹೋಗ್ತಾ ಇದ್ದಾರೆ ಬೆಂಗಳೂರಿಗೆ. ನಾವೆಲ್ಲರೂ ಕೂಡ ಒಟ್ಟಿಗೆ ಬಸ್ಸಲ್ಲಿ ಹೋದರೆ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಅಂತ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ನಾವು. ಬಸ್ ಹೊರಡೋ ಅಷ್ಟರಲ್ಲಿ 10:30 ಆಗಿತ್ತು. ನಮ್ಮ ಬಸ್ಸಲ್ಲಿ ಎಲ್ಲರೂ ಕೂಡ ಬಂದಿದ್ದರು. ಆದರೆ ಇನ್ನೊಂದು ಬಸ್ ಇತ್ತಲ್ಲ, ಅದಕ್ಕೆ ಇನ್ನೂ ಸ್ವಲ್ಪ ಜನ ಬರಬೇಕಿತ್ತು. ಅದಕ್ಕೋಸ್ಕರ ನಾವು ಹೊರಟ್ವಿ. ಅವ್ರು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅದಾದಮೇಲೆ ಅವರು ಕೂಡ ಹೊರಟರು. ನಮ್ಮ ಅನ್ವಿಕ್ ವಿಂಡೋ ಪಕ್ಕ ಕೂತ್ಕೋತೀನಿ ಅಂತ ಹೇಳಿ ಆಲ್ರೆಡಿ ಈಗ 3 ಸಲ ಪ್ಲೇಸ್ ಚೇಂಜ್ ಮಾಡ್ದ. ಈಗ ಫ್ರಂಟಲ್ಲಿ ಡ್ರೈವರ್ ಪಕ್ಕ ಕೂತ್ಕೋತೀನಿ ಅಂತ ಅವ್ನ ಕಝಿನ್ ಜೊತೆ ಕೂತ್ಕೊಂಡಿದ್ದಾನೆ ಅಲ್ಲೇ. ಅವನಿಗೆ ಈ ಥರ ಜರ್ನಿಗಳಂದರೆ ತುಂಬಾ ಇಷ್ಟ. ಆನ್ ದಿ ವೇ ಹೋಗ್ತಾ ಅಲ್ಲಿ ಶ್ರೀರಂಗಪಟ್ಟಣದ ಹತ್ರ ಸ್ಟಾಪ್ ಮಾಡಿದ್ದೀವಿ ಬಸ್ನ. ಏಕೆಂದರೆ ಎಲ್ಲರೂ ತಿಂಡಿ ತಿನ್ನೋದಕ್ಕೋಸ್ಕರ. ತಿಂಡಿಗೆ ಪುಳಿಯೋಗರೆ ಮಾಡಿಸಿದ್ರು. ಎಲ್ಲರೂ ತಿಂಡಿ ತಿಂದ್ಕೊಂಡು ಒಂದು 10 ಮಿನಿಟ್ಸ್ ವೆಯ್ಟ್ ಮಾಡ್ತಿದ್ದೀವಿ. ಯಾಕೆಂದರೆ ಇನ್ನೊಂದು ಬಸ್ ಬರಬೇಕಿತ್ತು. ನಮ್ಮ ಬಸ್ಸಲ್ಲಿ ತಿಂಡಿ ಇತ್ತು. ತಿಂಡಿ ತಿಂದ್ಕೊಂಡು ನಾವು ವೆಯ್ಟ್ ಮಾಡ್ತಾಯಿದ್ದೀವಿ. ಇನ್ನೊಂದು ಬಸ್ ಬಂದ ತಕ್ಷಣ ಅವ್ರಿಗೆ ತಿಂಡಿನ ಕೊಟ್ಬಿಟ್ಟು ಅಲ್ಲಿಂದ ನಮ್ಮ ಬಸ್ ಮುಂದೆ ಹೊರಡ್ತು. ಎಲ್ಲರೂ ಫುಲ್ ಎಂಜಾಯ್ ಮಾಡ್ತಾಯಿದ್ದೀವಿ ಈಗ. गाना बजेगा on the floor आना पड़ेगा लुंगी को उठाना पड़ेगा शक करके दिखाना पड़ेगा
ಎಲ್ಲರೂ ಕೂಡ ಫುಲ್ಲು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದಾದಮೇಲೆ ನೆಕ್ಸ್ಟು 2 ಟೀಮ್ ಮಾಡಿಕೊಂಡು ಎಲ್ಲ ಅಂತ್ಯಾಕ್ಷರಿ ಆಟ ಆಡ್ತಾ ಇದ್ದೀವಿ. ಈಗ ಕನ್ನಡ ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ. ಆನಂದದಿಂದ ನಾವು ಸೇರ್ಸಾಕ್ಬಿಡ್ದು ಮಿಕ್ಸ್ ಎಲ್ಲರೂ ಫುಲ್ ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಫುಲ್ ಎಂಜಾಯ್ ಮಾಡಿಕೊಂಡು ಬೆಂಗಳೂರಿಗೆ ತಲುಪಿದ್ವಿ. ಇವಾಗ ನಾವು ಚೌಲ್ಟ್ರಿಲಿದ್ದೀವಿ, ಊಟ ಮಾಡ್ತಾಯಿದ್ದೀವಿ. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಎಲ್ಲರೂ ಕೂಡ. ನಮ್ಮ ಅನ್ವಿಕ್ ಮತ್ತು ಗ್ರೀಷ್ಮ ಕೂಡ ಫುಲ್ ಎಂಜಾಯ್ ಮಾಡಿದ್ರು. ಹಾಗೆಯೇ ನಾವು ಬಸ್ಸಲ್ಲಿ ಇನ್ನೂ ಒಂದು ಗೇಮ್ ಆಟ ಆಡಿದ್ವಿ. ಅದು ಯಾವುದಂದರೆ ದಮ್ ಶರತ್ ಅಂತ. ಅಪೋಸಿಟ್ ಟೀಮಲ್ಲಿ ಒಬ್ರಿಗೆ ಒಂದು ನೇಮ್ ಹೇಳಿದ್ರೆ ಅವ್ರ ಟೀಮ್ ಅವ್ರಿಗೆ ಆ್ಯಕ್ಟ್ ಮಾಡಿ ತೋರಿಸೋದ್ರ ಮೂಲಕ ಆ ಟೈಟಲ್ನ ಅಥವಾ ಆ ನೇಮ್ನ ಗೆಸ್ ಮಾಡಬೇಕಿತ್ತು. ಆ ಆಟನೂ ಕೂಡ ಆಟ ಆಡಿದ್ವಿ. ಆದರೆ ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಅದರಿಂದ ಇಲ್ಲಿ ನಾನು ಶೇರ್ ಮಾಡೋಕ್ಕಾಗಿಲ್ಲ. ಈಗ ನಾವೆಲ್ಲರೂ ಕೂಡ ಬೀಗ್ರೂಟದಲ್ಲಿ ಊಟ ಮುಗಿಸ್ಕೊಂಡು ಮಾತಾಡ್ತಾ ಕೂತಿದ್ದೀವಿ. ಎಲ್ಲರೂ ಕೂಡ ಬೇರೆ ಬೇರೆ ಕಡೆಯಿಂದ ಬಂದಿದ್ರಲ್ವ, ಗೆಸ್ಟ್ಗಳಾಗಿರ್ಬೋದು, ಫ್ರೆಂಡ್ಸು, ರಿಲೇಟಿವ್ಸ್ ಎಲ್ಲರೂ ಒಂದು ಕಡೆ ಸೇರಿದಾಗ ಎಷ್ಟು ಖುಷಿ ಅನಿಸುತ್ತಲ್ವ. ಎಲ್ಲರೂ ಮಾತಾಡ್ತಾ ಕೂತಿದ್ದಾರೆ. ನಾವು ಕೂಡ ಊಟ ಮುಗಿಸ್ಕೊಂಡು ಫೋಟೋಸ್ ತೆಗೆಸ್ಕೊಂಡು ಮಾತಾಡ್ತಾ ಕೂತಿದ್ದೀವಿ. ಯಶೋಧ ಆಂಟಿನೂ ಕೂಡ ಬಂದಿದ್ದಾರೆ. ಎಲ್ಲರೂ ಈಗ ಫಂಕ್ಷನ್ ಮುಗಿಸ್ಕೊಂಡು ಮೈಸೂರು ಕಡೆ ಹೊರಡ್ತಾ ಇದ್ದೀವಿ. ಆಲ್ರೆಡಿ ಟೈಮಿಂಗ್ಸು 4:30 ಆಗಿದೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಮಲ್ಕೊಂಡಿದ್ದಾರೆ. ಅನ್ವಿಕ್ ಮತ್ತು ಸೌಖ್ಯ ಇಬ್ಬರು ಮಾತ್ರ ಆಟ ಆಡ್ತಾನೆ ಇದ್ದಾರೆ. ಅವರಿಬ್ರಿಗೆ ಮಾತ್ರ ಟಯರ್ಡೂ ಆಗಿಲ್ಲ, ನಿದ್ರೆನೂ ಬಂದಿಲ್ಲ. ಎಲ್ಲ ಮಲ್ಗಿದ್ದಾರೆ. ಎಲ್ಲರೂ ಕೂಡ ಟ್ರಿಪ್ ಥರ ಎಂಜಾಯ್ ಮಾಡಿಕೊಂಡು ಬೀಗ್ರೂಟ ಮುಗಿಸ್ಕೊಂಡು ಬಂದ್ವಿ. ನಾವು ಮೈಸೂರಿಗೆ ಬಂದು ತಲುಪೋ ಅಷ್ಟರಲ್ಲಿ 7:30 ಆಗಿತ್ತು. ನಾವಿಲ್ಲೇ ಕಾರ್ ಪಾರ್ಕ್ ಮಾಡಿದ್ರಿಂದ ನಾವೆಲ್ಲರೂ ಇಲ್ಲೇ ಬಂದ್ವಿ. ಅದಾದಮೇಲೆ ಇಲ್ಲೇ ಕಾಫಿ ಕುಡ್ಕೊಂಡು ಸಂಜೆ ಊಟ ಮುಗಿಸ್ಕೊಂಡು ಅದಾದಮೇಲೆ ಮನೆಗೆ ಹೊರಟ್ವಿ. ಇದಿಷ್ಟು ಕೂಡ ಇವತ್ತಿನ ಕಂಪ್ಲೀಟ್ ವ್ಲಾಗ್ ಆಗಿತ್ತು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.